ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಈ ಹಿಂದೆ ನೆಲಸಮ ಮಾಡಲಾಯಿತು. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಅದಾದ ನಂತರ ಅವರ ಫ್ಯಾಮಿಲಿಯವರೇ ಇದೆಲ್ಲದನ್ನ ಮಾಡಿದ್ದು ಅನ್ನುವಂತಹ ಮಾತುಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು ಒಂದು ಕಡೆ ಆಗಿದ್ರೆ, ಅದಾದ ಮೇಲೆ ಇದು ಅರಣ್ಯ ಇಲಾಖೆಗೆ ಹೋಗ್ಬೇಕು ಈ ಒಂದು ಜಾಗ ಅನ್ನುವಂಥದ್ದು ಕೂಡ ಒಂದಷ್ಟು ಕಡೆ ಮಾತಾಗಿತ್ತು. ಅರಣ್ಯ ಇಲಾಖೆ ಅವರು ಈಶ್ವರ್ ಖಂಡ್ರೆ ಕೂಡ ಬಂದು ಮಾತಾಡುವಂತಹ ಕೆಲಸ ಮಾಡಿದ್ರು. ಅದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಎಸ್, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವಂತಹದ್ರ ಎಲ್ಲದ್ರ ಬಗ್ಗೆ ಮಾತಾಡಲು ಯಾವಾಗ್ಲೂ ಕೂಡ ವಿಷ್ಣುವರ್ಧನ್ ಅವರ ಪರವಾಗಿ ಧ್ವನಿ ಎತ್ತುವಂತಹ ರಾಜು ಗೌಡ ಅವರು ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿಯಾಗಿದ್ದಾರೆ. ಎಸ್, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ವಿಷ್ಣುವರ್ಧನ್ ಅವರ ಸಮಾಧಿ ಈ ಹಿಂದೆ ನೆಲಸಮ ಆದಾಗ ಮೊದಲನೇ ಬಾರಿ ಧ್ವನಿ ಎತ್ತಿದ್ರಿ ನೀವು. ಈಗ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಈಗ ಅನ್ನುವಂತಹ ಮಾತು. ನಮಸ್ತೆ ಸ್ಪೀಡ್ ನ್ಯೂಸ್ ವಾಹಿನಿ ಅವರಿಗೆ. 8/8/2025 ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಜಾಗ ಸಮಾಧಿ ಧ್ವಂಸ ಮಾಡಲಾಯಿತು. ಅದಾಗಿ ಒಂದು 15 ದಿವಸಕ್ಕೆ ಅರಣ್ಯ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಅವ್ರಿಗೆ ಇವ್ರು ಯಾವರೇ ಅಭಿವೃದ್ಧಿ ಪಡಿಸಿಲ್ಲ, ನಮ್ಮ ಹೊಸಕ್ಕೆ ಕೊಡಿ ಅಂದ್ಬಿಟ್ಟು ಒಂದು ವರದಿ ಸಲ್ಲಿಸ್ತಾರೆ. ಆ ವರದಿ ಅವ್ರದ್ದು ಒಂದು ಕಡೆ ವರದಿ ಕೊಟ್ಟಿರ್ತಾರೆ. ನಾವು ಡಮಲಿಸ್ ಆದಮೇಲೆ DC ಅವರಿಗೆ ಒಂದು 4-5 ಮನವಿ ಕೊಡ್ತೀವಿ. ಡಿಸೆಂಬರ್ ಎಂಡ್ವರೆಗೂ ಕೊಡ್ತೀವಿ. ಮತ್ತು ನಾನು ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಡಮಲಿಸ್ ಹಿಂದೆನೂ ನಾನು 3 ಮನವಿ ಕೊಟ್ಟಿರ್ತೀನಿ. ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಅಧೀನ ಕಾರ್ಯದರ್ಶಿ ಅವರಿಗೆ. ಅವರು ರಿಪ್ಲೈ ಕೊಟ್ಟಿರ್ತಾರೆ ಸರ್ಕಾರದಿಂದ, ನೋಡಿ ಸರ್ ಹಿಂಗೆ ಕ್ರಮ ತಗೊಳ್ಳಿ ಅಂತ DC ಅವ್ರಿಗೆ ಕೇಳ್ಕೊತೀನಿ. ಅವರು ನೋಡೋಣ ಅಂತ ಡಿಲೇ ಮಾಡ್ತಾರೆ. 75 ಜನ್ಮದಿವಸಕ್ಕೂ ಕೊಡೋಕ್ಕೂ ಡಿಲೇ ಮಾಡ್ತಾರೆ. ಏನಾಯಿತು, ಇಷ್ಟೆಲ್ಲ ಕೊಟ್ಟಿದ್ರು ಅವರು ಕ್ರಮ ತಗೊಂಡಿದ್ರೆ, ನೋಟಿಸ್ ಮಾಡಿದರೆ ಇವತ್ತು ನಮ್ಮ ಸಮಾಧಿ ಉಳ್ಕೋತಾ ಇತ್ತು. ಸಮಾಧಿ ವಿಷ್ಣುವರ್ಧನ್ರವರ ಪುಣ್ಯಭೂಮಿ ಸಮಾಧಿ ಧ್ವಂಸ ಆದಮೇಲೆ ಎಲ್ಲ ಒಂದು ಕಡೆ ದೊಡ್ಡ ಪ್ರಜಾರಾಗಿ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಒಂದು ಇದು ಮಾಡಿದ್ರೆ, ನಾವು ಅಭಿಮಾನಿಗಳು ಒಂದು ಇದು ಮಾಡ್ತೀವಿ. ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಸಂಪೂರ್ಣ ವರದಿ, ಅವರು ಒಂದು ಕೆಲಸ ತ್ವರಿತವಾಗಿ ಮಾಡಿರ್ತಾರೆ. ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳು ಎಲ್ಲ ದಾಖಲೆಗಳನ್ನು ತಗೊಂಡು ಎಲ್ಲ ಫುಲ್ಲು ಎನ್ಕ್ವೈರಿ ಮಾಡಿ ಒಂದು ಸುದೀರ್ಘವಾಗಿ ಒಂದು 3 ಪುಟಗಳ ಒಂದು ವರದಿನ ಸಲ್ಲಿಸ್ತಾರೆ. ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬಹುಮಹಡಿಗಳ ಕಟ್ಟಡ ಸಂಪೂರ್ಣ ವರದಿ ಸಲ್ಲಿಸ್ತಾರೆ. ಅಭಿಮಾನ್ ಸ್ಟುಡಿಯೋದವರು ಮಾಡಿರುವ ಮಾರಿಕೊಂಡಿರುವ 10 ಎಕರೆ ಮಾರ್ಕೊಂಡಿರೋದಿರ್ಬೋದು, ಮತ್ತು 1 ಎಕರೆಗೆ ರೀಸೆಂಟಾಗಿ 14,37,15,000ಕ್ಕೆ 1 ಎಕರೆಗೆ ಬಿಲ್ಡರ್ ರಾಘವೇಂದ್ರ BK ಅವರಿಗೆ ಶೇರ್ ಡೀಡ್ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಗೊತ್ತಿಲ್ಲ, ಸರ್ಕಾರನೂ ಕೇಳಲಿಲ್ಲ. 10 ಎಕರೆ ಮಾರ್ಕವಾಗ ಸರ್ಕಾರ ಕೇಳಿದ್ರು, ಅಭಿವೃದ್ಧಿಪಡಿಸಿಲ್ಲ, ಅದು ಹಂಗೆ ಇತ್ತು. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಆದಮೇಲೆ ಜಾಗ ಕೊಡದೇನೆ ಕಿತಾಪತಿ ಮಾಡಿದ್ರು, ಎಲ್ಲ ಈಚೆಗೆ ಬಂತು. ಇವಾಗ ಇಷ್ಟೆಲ್ಲ ಆದ್ರೂ ಎಲ್ಲ ಆಗಿತ್ತು. ಈ ಸಂಪೂರ್ಣ ವರದಿನ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆಗೆ. ಮೊದಲಿಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ, ನಮ್ಮ ವಿಷ್ಣು ಸೇನಾ ಸಂಘಟನೆ ಇರ್ಬೋದು, ನಮ್ಮ ವಿಶೇಷ ಟ್ರಸ್ಟ್ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿ ಜಗದೀಶ್ರವರಿಗೆ ಅಂತ ಹೇಳ್ತೀನಿ ಮೇಡಮ್. ಅವ್ರದ್ದು ಜಿಲ್ಲಾಧಿಕಾರಿಗಳು ಏನು ಅರಣ್ಯ ಇಲಾಖೆ ಕೊಟ್ಟಿದ್ರು ಆ ವರದಿನ ಸಲ್ಲಿಸಿದ್ದಾರೆ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಗೆ. ಹೋಗಿ 4 ತಿಂಗಳಾಗಿದೆ ಮೇಡಮ್. ಇಲ್ಲಿವರೆಗೂ ಒಂದು ಕ್ರಮ ತಗೊಂಡಿಲ್ಲ. ನಾವು ಮಾಮೂಲಿ ಯಾವಾಗಲೂ ಮನವಿ ಕೊಡೋದು ಅಂಡರ್ ಸೆಕ್ರೆಟರಿಗೆ, ಅಡಿಷನಲ್ ಸೆಕ್ರೆಟರಿ ಕೊಡ್ತಾ ಇದ್ದೆ. ಅವರು ಅದನ್ನು ನಮ್ಮ ಹತ್ರ ಇನ್ನೂ ಬಂದಿಲ್ಲ. ಎಷ್ಟು ಸರಿ ತಿರ್ಗೋದು ನಾವು ಇಲಾಖೆಗೆ. ನಾನು ಆಮೇಲೆ ತಿರ್ಗಾ ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಅವ್ರು ಸಿಕ್ಕಿಲ್ಲ 2-3 ಸರಿ ನನಗೆ. ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಜೇಂದ್ರ ಕಟಾರಿಯಾ ಅಂದ್ಬಿಟ್ಟು ಸಿಕ್ಕಿಲ್ಲ. ಮೊನ್ನೆ ಹೋದಾಗಲೂ 16ನೇ ತಾರೀಕು ಸಿಕ್ಕಿಲ್ಲ, ಡೆಲ್ಲಿಗೆ ಹೋಗವ್ರೆ ಅಂತ ಹೇಳ್ತಾರೆ. ಅವ್ರು PS ಶ್ರೀಶಾಂತ್ ಅವರಿದ್ರು. ಅವ್ರಿಗೆ ಸಂಪೂರ್ಣ ಜಿಲ್ಲಾಧಿಕಾರಿಗಳ ದಾಖಲೆ ತಿಳಿಸಿದ್ದೀನಿ. ಕೇಳಿದೆ, ಸರ್ ನಮ್ಮ ಗಮನಕ್ಕೆ ಬಂದಿಲ್ಲ, ಸಾಹೇಬ್ರು ಕೇಳಬೇಕು ಅಂತಾರೆ ಅವರು. ಸರ್ ಇದು ನೋಡಿ 4 ತಿಂಗಳಾಗಿದೆ, ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ನಾನು ತಿಳಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಕೃಷ್ಣ ಬೈರೇಗೌಡರು ಆಫೀಸ್ಗೆ ಹೋಗಿ, ವಿಧಾನಸೌಧಕ್ಕೆ ಹೋಗಿ, ಮತ್ತು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗೂ ಅವ್ರಿಗೂ ಮನವಿ ಕೊಟ್ಟಿದ್ದೀನಿ. ಕೃಷ್ಣ ಬೈರೇಗೌಡರಿಗೂ ಮನವಿ ಕೊಟ್ಟಿದ್ದೀನಿ. ಕೃಷ್ಣ ಬೈರೇಗೌಡರು ಆಫೀಸ್ ಕಾರ್ಯದರ್ಶಿ ಅವರು ನಮಗೆ ಸ್ಪಂದಿಸಿ ಎಲ್ಲ ದಾಖಲೆಗಳನ್ನ ನೋಡಿದ್ರು. ಈ ಬರೆಗೆ ನಾನು
ಸಚಿವರ ಹತ್ರ ಮಾತಾಡ್ತೀನಿ, ಅವ್ರು ಬ್ಯುಸಿ ಇದ್ದಾರೆ, ಇವತ್ತು ಬರೋದಿಲ್ಲ ಆಫೀಸ್ಗೆ ಅಂತ ಹೇಳ್ತಾರೆ. ಅವಾಗ ತಿಳಿಸ್ಬಿಟ್ಟು ನಾನು ಬಂದಿದ್ದೀನಿ. ಇಷ್ಟು ಕೆಲಸ ಆಗಿದೆ ಮೇಡಮ್. ಇದರ ಹಿಂದೆ ಒಬ್ಬ ಪ್ರಭಾವಿ ಬಿಲ್ಡರು, ಒಬ್ಬ ಪ್ರಭಾವಿ ಮಾಜಿ ಪೊಲೀಸ್ ಅಧಿಕಾರಿ ಇದ್ದಾರೆ. ಸರ್ಕಾರದ ದೊಡ್ಡ ಮಟ್ಟದಲ್ಲಿ ಅವರು ಇದಕ್ಕೆ ಒಂದು ಪ್ರೆಜರ್ ಆಗ್ತಾ ಇದ್ದಾರೆ ಅಂತ ಕಾಣುತ್ತೆ. ಡಿ ಸಿ ಅವ್ರ ಕೆಲಸ ಮುಗಿಸಿದ್ದಾರೆ, ನಾವು ಅವ್ರ ದಿನವನ್ನು ತಿಳಿಸ್ತೀನಿ. ಈಗ ಡಿ ಸಿ ಬಿಟ್ಟು ಇವಾಗ ಈ ಕಂದಾಯ ಇಲಾಖೆಗೆ, ವಿಧಾನಸೌಧಕ್ಕೆ, ವಿಕಾಸಸೌಧಕ್ಕೆ ನಾವು ಈಗ ಅಲಿತಾ ಇದ್ದೀನಿ. ಮುಂದೆ 2 ತಿಂಗಳು ನಾನು ಅಲ್ದಾಡ್ತಾ ಇದ್ದೀನಿ ಮೇಡಮ್. ನಾನು ಟೈಮು ಸರ್ಕಾರ ಕೊಡಬೇಕು, 4 ತಿಂಗಳಾಯಿತು, ಏನು ಮಾಡಿಲ್ಲ. ಇವಾಗ ಅಷ್ಟೇ ಅವ್ರು ಕೊಟ್ಟಿದ್ದೀನಿ. ಅದೇನು ಮುಂದಿನ ಕ್ರಮ ಏನು ತಗೊಳ್ತಾರೋ ಗೊತ್ತಿಲ್ಲ. ಏನು ಮೇಯ್ನು ರೆವಿನ್ಯೂ ಇಲಾಖೆಗೆ ಮುಖ್ಯ ಕಾರ್ಯದರ್ಶಿಗಳು ಬರ್ತಾರೆ, ಶಾಲಿನಿ ರಜನೀಶ್ನವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರು ಭೇಟಿ ಮಾಡಿ ಅವ್ರಿಗೂ ಒಂದು ಮನವಿ ಕೊಡ್ತೀನಿ. ಕಂದಾಯ ಇಲಾಖೆ ಏನಿದೆ ಎರಡ್ರಿಗೂ ನಾನು ಮನವಿ ಎಲ್ಲ ಫುಲ್ ಮುಗಿಸಿದ್ದೀನಿ, ಅವರೊಬ್ರಿಗೆ ಕೊಡ್ತೀನಿ ಮೇಡಮ್. ಇಷ್ಟು ಘಟನೆಗಳಾಗಿದೆ. ಒಂದೇ ಅಂತ ಇರೋದು, ಸರ್ಕಾರ ವಶಕ್ಕೆ ತೆಗೆದುಕೊಳ್ಳೋಕ್ಕೆ 90% ಕೆಲಸ ಮುಗಿದಿದೆ. ಇನ್ನು 10 ಭಾಗ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಕಂದಾಯ ಅವ್ರು ಒಂದು ಅನೌನ್ಸ್ ಮಾಡೋದೊಂದು ಮಾತ್ರ ಬಾಕಿ ಇದೆ. ಸುಪ್ರೀಂ ಕೋರ್ಟ್ರು ನೀವು ನೋಡಿರ್ಬೋದು, ಸುಪ್ರೀಂ ಕೋರ್ಟ್ ಆರ್ಡ್ರನ್ನೆಲ್ಲ ಹಾಕಿದ್ದಾರೆ ಅವರು. ಇವರು 2 ಬಾರಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ತುಂಬ ರೂಢಾಗಿ ನಮ್ಮ ಹತ್ರ ನಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕಾನೂನು ಹೋರಾಟ ಮುಂದುವರೆದಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಮೇಡಮ್. ಇಷ್ಟು ಸರ್ಕಾರ ಮಟ್ಟದಲ್ಲಿ ಇಷ್ಟು ಕೆಲಸಗಳಾಗಿದೆ. ಅಧಿಕಾರಿಗಳಿಗೆ ಎಲ್ಲರ ಗಮನಕ್ಕೆ ತಂದಿದ್ದೀನಿ. ಕಂದಾಯ ಇಲಾಖೆ ಯಾವ ಇಲಾಖೆ ಇದೆ ಎಲ್ಲವೂ ನಾನು ಕೊಟ್ಟಿದ್ದೀನಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಏನು ಕಂದಾಯ ಇಲಾಖೆ ಏನು ಕ್ರಮ ತಗೊಳುತ್ತೆ ನೋಡ್ಬಿಟ್ಟು ನಾವು ಮುಂದಿಂದು ಏನು ಮಾಡಬೇಕು ನಮಗೆ ತಿಳಿಸ್ತೀನಿ ಮೇಡಮ್. ಸರ್, ಈಗ ಯಾವಾಗ್ಲೂ ಕೂಡ ಅಷ್ಟೇ, ವಿಷ್ಣುವರ್ಧನ್ ಅಂತ ಬಂದಾಗ ನೀವು ಯಾವಾಗ್ಲೂ ಕೂಡ ಧ್ವನಿ ಇಟ್ಟಿರ್ತೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಹೆಸರು ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ವೀರಕ್ಕ ಪುತ್ರ ಶ್ರೀನಿವಾಸ್ ಅವ್ರ ಹೆಸರು, ಅವರು ಏನ್ ಮಾಡಿದಾರೋ ಬಿಟ್ಟಿದಾರೋ ಅದ್ ನನಗ್ ಗೊತ್ತಿಲ್ಲ, ಆದ್ರೆ ಅವರ ಹೆಸರು ಎಲ್ಲಾ ಕಡೆನೂ ಬರ್ತಾ ಇರುವಂತದ್ದು. ಆಮೇಲೆ ಇದು ಅಷ್ಟೇ, ಸಮಾಧಿಯನ್ನ ಒಡೆದು ಹಾಕದ್ಮೇಲೆ ಅವರು ಓಕೆ ಈ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ರೀತಿ ಒಂದು ಕೆಟ್ಟ ಕೆಲಸ ಆಗ್ತಾ ಇದೆ ಅಂದ ನಂತರ ಅಲ್ಲಿ ಬೇರೆ ಒಂದ್ ಕಡೆ ಜಾಗ ತಗೊಂಡು ಮಾಡುವಂತ ಕೆಲಸ ಕೂಡ ಮಾಡಿದ್ರು. ಇದೆಲ್ಲದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಉತ್ತರ ಯಾವ ರೀತಿ ಇರುತ್ತೆ? ಯಾರು ತಗೊಂಡ್ರು ಜಾಗ? ವೀರಕ್ಕ ಪುತ್ರ ಶ್ರೀನಿವಾಸ್ ಅವರು ಹೇಳಿದ್ರಲ್ಲ ಅನೌನ್ಸ್ಮೆಂಟ್. ಅಲ್ಲ, ಅವ್ರು ತಗೊಂಡಿದಾರ? ಮತ್ತೆ ಇನ್ಯಾರು ತಗೊಂಡ್ರು? ನಮ್ಗೆ ಅವ್ರ ಸುದ್ದಿನೇ ಬೇಡ ರೀ. ಹೆಸರೇ ಹೇಳಿದ್ದೀನಿ. ಸುದೀಪ್ ಅವ್ರು ತಗೊಂಡಿದ್ದಾರೆ, ಅವ್ರ ಅಭಿಮಾನಿ, ನಮ್ಮ ಥರ ಅಭಿಮಾನಿ. ಅವ್ರ ಜಾಗ ಆಯಿತು, ತಗೊಂಡಿದ್ದಾರೆ. ಶ್ರೀನಿವಾಸ್ ವಹಿಸಿದ್ದಾರೆ ಮಾಡಪ್ಪ ಅಂತ. ಅದು ಸಪ್ರೇಟ್. ನಮ್ಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಗೆ ಅಂತ್ಯ ಸಂಸ್ಕಾರ ಆಗಿ ಜಾಗ ಮುಖ್ಯವಾದ್ರೆ ನಾನು ಅದ್ರ ಬಗ್ಗೆ 10 ಗುಂಟೆ ಜಾಗದ ಹೋರಾಟ ಮಾಡ್ಕೊಂಬಂದಿದ್ದೀನಿ 12 ವರ್ಷಗಳಿಂದ. ನಾವು ನೋಡಿ 2 ತಿಂಗಳಿಂದ ನಾನು ಫೇಸ್ಬುಕ್ ಲೈವ್ ಕೊಡ್ಬೋದು. ವಿಧಾನಸೌಧ ಒಳಗಡೆ ಹೋದೆ, ಇಂಥವ್ರು ಮೀಟ್ ಮಾಡಿದೆ, ಡಿ ಸಿ ಮೀಟ್ ಮಾಡಿದೆ, ಹೋಗಿ ಲೆಡ್ಜರ ಬರಿತೀನಿ, ನನ್ನ ಕೆಲಸ ಮುಗಿಸ್ತೀನಿ, ಮನೆಗೆ ಬರ್ತೀನಿ. ನಾವು ಇಲ್ಲಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟೆ 2024ರಲ್ಲಿ. ದೊಡ್ಡ ಘಟನೆಗಳಿದ್ರು. ಶಿವರಾಜ್ ತಂಗಡಿಗೆ ಇದ್ರು, ಮಾನ್ಯ ವಿಜಯಾನಂದ್ ಕ್ಯಾಶಪ್ಪನವರೇ ನಾನು ಕರ್ಕೊಂಡೋಗಿದ್ರು ಅವ್ರ ಕಾರ್ನಲ್ಲಿ. ಮನವಿ ಕೊಡ್ತೀವಿ ಎಲ್ಲ. ಅದು ನಾನೇನು ನ್ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಯಾವ ಚಾನಲ್ರು ನಾನು ಏನು ಹೇಳೋಕ್ಕೂ ಹೋಗಿಲ್ಲ. ಆ ಕೊಟ್ಟ ಮನವಿ ವಿಧಾನಸೌಧಕ್ಕೆ ತಲುಪಲೇ ಇಲ್ಲ. ಅಲ್ಲಿ ಅಲ್ದಾಡ್ತೀನಿ, ಸರ್ ಮನವಿ ಕೊಡಿದೆ ಸಿ ಎಮ್ಗೆ, ಸರ್ ಬಂದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಸಿ ಎಮ್ ಮನವಿ ಕೊಡೋದು, ಇವ್ರ ಮನವಿ ಕೊಡೋದು, ಫೋಟೋ ಹಾಕೋದು, ಮೀಡಿಯಾ ಕರೆಸೋದು, ಏನು ಕೆಲಸ ಆಗಲ್ಲ. ಅಧಿಕಾರಿ ನಾವು ಕೆಲಸ ಮಾಡಬೇಕು, ನಮ್ಗೆ ಅಭಿಮಾನ ಐತೆ, ನಾನು ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್. ನಾನು ತೋರ್ಪಡಿಕೆ ನಾನಿಲ್ಲ. ತೋರ್ಪಡಿಸ್ಕೊಂಡು ಇಲ್ಲಿ ನಾನು ಮಾಡದೇ ಇರೋ ಕೆಲಸ ನಾನು ಮಾಡಿದೆ ಅಂತ ಅನ್ಸ್ಕೊಳ್ಳೋದು, ನನಗೆ ಅಭಿಮಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ, ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಇವತ್ತು ಇನ್ನೊಂದು ನಿಮ್ಗೆ ಹೇಳಿದ್ದೆ, ನಿಮ್ಮ ವಾಹಿನಿನಲ್ಲೇ ಅನಿರುದ್ಧ ಭಾರತಿ ವಿಷ್ಣು ಧ್ವನಿ ಎತ್ತಿದ್ದಾರೆ. ಅವ್ರ ಹತ್ರ ಮಾತಾಡಿದ್ದೀನಿ, ಭೇಟಿ ಕಾಲಾವಕಾಶ ಕೇಳಿದ್ದೀನಿ. ಮುಂದಿನ ಕಾನೂನು ಹೋರಾಟ ಇರ್ಬೋದು, ಬೀದಿಗಳು ಹೋರಾಟ ಮಾತಾಡೋಣ ಅಂತ 2 ಸಾರಿ ಅನಿರುದ್ಧ ಫೋನ್ ಮಾಡಿದೆ. ಮಾತಾಡ್ತೀನಿ ಅಮ್ಮ ಹತ್ರ ಅಂದು, ಮಾತಾಡ್ತೀನಿ ಅಮ್ಮ ಅಂತಂದು. ನಾನು ಎಷ್ಟು ಸರಿ ಮಾಡಲಿ ಅಮ್ಮ, ಡಿಸೆಂಬರಿಂದ ಮಾಡಿದ್ದೀನಿ, ಇನ್ನು ಮಾಡಲ್ಲ ಅಮ್ಮ. ನಾನು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಲ್ಲ. ನನ್ನ ಅಭಿಮಾನ ಇದೆ, ನಾನು ಕೆಲಸ ಮಾಡ್ತೀನಿ. ನಾನು ಯಾರು ನಂಬ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ಯಾವ ಬಿಲ್ಡರು, ಯಾವ ಪ್ರಾಯೋಜಕರು ನನಗೆ ಸಹಾಯ ಮಾಡ್ತಾ ಇಲ್ಲ. ನಾನು ಮಾಹಿತಿಯಲ್ಲಿ ಹೆಸರುಗಳು ಹೇಳಿದ್ದೀನಿ. ಒಂದು 10 ಜನ ಬಿಟ್ಟರೆ ಅದರಲ್ಲೂ 3 ಜನ ಇದ್ದರ ಪದಾಧಿಕಾರಿಗಳು ಬಿಟ್ಟರೆ ನಾವು ಹೋರಾಟ ಮಾಡ್ಕೊ ಬರ್ತಾ ಇದ್ದೀವಿ. ಯಾರು ಇರಲಿ ಬರಲಿ ಬೆಂಬಲ ಕೊಡಲಿ, ನಾನು ಅಪ್ಪಾಜಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀನಿ. ಕೋರ್ಟಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನೀವು ಹೇಳಿದ್ರಿ ಇವಾಗ ಸುದೀಪ್ ಅವ್ರು ತಗೊಂಡಿದ್ದಾರೆ, ಅವ್ರು ಏನೋ ಅವ್ರು ಮಾಡಿ ಸ್ವಂತ. ಇನ್ನಂಥವು ನಾನು ಒಂದು 106 ಕೋಟಿ ಒಡೆಯಾಗಿದ್ರೆ
ಅರ್ಧ ಎಕರೆ ಜಾಗ ತಗೊಂಡು ಮಾಡೋಕ್ಕೆ ನನಗೇನು ಕಷ್ಟ ಇಲ್ಲ, ನಾನು ಅಭಿಮಾನಿ. ಅವರು ವಿಶ್ವದೀಪ್ ಅವ್ರ ಅಭಿಮಾನಿ, ಅವ್ನು ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಕಟ್ಸೋಕ್ಕಾಗಲ್ಲ. ಯಾರೋ ಒಬ್ರಿಗೆ ವಹಿಸಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಬಿಟ್ಟಿದ್ದಾರೆ, ನಮಗಂತೂ ಗೊತ್ತಿಲ್ಲ. ಹೆಸ್ರು ಏನಾರ ತಗೊಳ್ಳಿ, ನಾನು ಹೆಸರು ತಗೊಂಡು MLA ಆಗಬೇಕಾಗಿಲ್ಲ, ಕೌನ್ಸಿಲರ್ ಆಗಬೇಕಾಗಿಲ್ಲ, ಉದ್ಯಮಿ ಆಗಬೇಕಾಗಿಲ್ಲ. ನಾನು 1-2 ತಿಂಗಳು ಸ್ಟಕ್ ಆದೆ. ನವಂಬರು ಡಿಸೆಂಬರು ನನ್ನ ಮಗಳು ಮದುವೆ ಆಗಿರೋದ್ರಿಂದ ನಾನು ಯಾವುದೇ ಕೋರ್ಟ್ಗೂ ಹೋಗಿಲ್ಲ, ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಹೋಗಿರಲಿಲ್ಲ. ನನ್ನ ಸ್ವಂತ ಕೆಲಸ ಇರೋದ್ರಿಂದ ನೋಡಿ ಮೇಡಮ್, ಇವಾಗ ಇಷ್ಟೇ ಹೋರಾಟ ಮಾಡ್ತಾ ಇರೋದು. ಕೇಸ್ ಇವಾಗ ಹೈಕೋರ್ಟಲ್ಲಿ, ಸಿಟಿ ಸಿವಿಲ್ ಕೋರ್ಟಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ, ಬೇರೆ ಕರ್ನಾಟಕದಲ್ಲಿ ಯಾವ ಸಂಘಟನೆ ಮೇಲೂ ಕೇಸ್ ಆಗಿಲ್ಲ. ಮಾಧ್ಯಮಗಳಲ್ಲಿ ಅವ್ರ ಮೇಲೆ ಇವಾಗ ಹೇಳ್ಕೊತಾರೆ ಕೇಸ್ ನಡೆಸ್ತಾ ಇದ್ದೀವಿ. ಇಲ್ಲ, ಸುಳ್ಳು. ವಿಷ್ಣು ಸೇನಾ ಸಂಘಟನೆ, ವೀರಸಾಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಸುಮಾರು 5 ಕೇಸ್ ಹಾಕಿದ್ದಾನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಸಿಟಿ ಸಿವಿಲ್ ಕೋರ್ಟಲ್ಲಿ. ಎಲ್ಲ ದೊಡ್ಡ ಕಳ್ಳತನ ಅಪವಾದ ಹೊರಿಸಿದ್ದಾನೆ. ಯಾವುದಕ್ಕೂ ಇಲ್ಲಿವರೆಗೂ ಎವಿಡೆನ್ಸ್ ಕೊಟ್ಟಿಲ್ಲ. ಆ ಕಾರ್ತಿಕ್ ಅನ್ನೋ ಒಬ್ಬ ಮುಟ್ಟಾಳ ಬಾಲಣ್ಣನ ಮಗ ಅನ್ಸ್ಕೊಳಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ಕೋರ್ಟ್ಗೆ ಸುಳ್ಳು ಹೇಳಿಕೆಗಳು ಕೊಟ್ಟು ಇವತ್ತು ನನ್ನನ್ನು ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. ಈ ಸಾಧು ಅಭಿಮಾನಿಯಾಗಿ ಈ ಮರಿಸಿಂಹ ಜಗ್ಗುವ ಮಾತೇ ಇಲ್ಲ. ನಾನು ಬದುಕಿರೋವರೆಗೂ ಹೋರಾಟ ಮಾಡ್ತೀನಿ. ಅವನು ಯಾವ ಬಿಲ್ಡರ್ ತಗೊಂಡು 14-15 ಕೋಟಿ ಇಸ್ಕೊಂಡಿರಲಿ, ಏನು ಎಷ್ಟು ಜನ ಮಡಿಕೊಂಡು ಮುಂದೂಡಿ, ನನ್ನ ಹೋರಾಟ ಯಾವುದಕ್ಕೂ ನಿಲ್ಲಲ್ಲ. ನಾನು ನಂಬ್ಕೊಂಡು, ಯಾವ ಪ್ರೊಡ್ಯೂಸರ್ಗಳು ನಂಬ್ಕೊಂಡು, ಯಾವ ಬಿಲ್ಡರ್ಗಳು ನಂಬ್ಕೊಂಡು, ಯಾರೋ ಮನೆಯವ್ರು ನಂಬ್ಕೊಂಡು, ಇದು ನಂಬ್ಕೊಂಡು ನಾನು ಹೋರಾಟ ಮಾಡ್ತಾಯಿಲ್ಲ. ನಾನು ಹೋರಾಟ ಮಾಡ್ತೀನಿ, ಮುಂದುವರಿಸ್ತೀನಿ. ಬದುಕಿರೋವರೆಗೂ, ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಮಾಡ್ತೀನಿ ಮೇಡಮ್. ಅಭಿಮಾನ ಸ್ಟುಡಿಯೋ ವಶಪಡಿಸ್ಕೊಬೇಕು.